ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕ ಧನ್ಯವಾದ. ನಾನು ಭಾರತದ ಸಂವಿಧಾನದ ನಿಯಮದಂತೆ ಸ್ಥಾಪಿತವಾಗಿರುವ ಜಯ ಕರ್ನಾಟಕ ಉದ್ದೇಶ, ಸಿದ್ಧಾಂತ ಮತ್ತು ಸಂವಿಧಾನಕ್ಕೆ ರೈತರ ಏಳಿಗೆಗಾಗಿ, ಮಹಿಳೆಯರ ಸಮಾನತೆಗಾಗಿ, ಆರೋಗ್ಯದ ಹಿತಕ್ಕಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ಬೇಕು ಅಂತ ಅಂದ್ಬಿಟ್ಟು ಹಾಗೂ ಸ್ವಇಚ್ಛೆಯ ಹಿರಿಯ ಸದಸ್ಯರು ಮಾಧ್ಯಮದ ಮಿತ್ರರೇ, ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಒಳ್ಳೆಯ ಸಮಾರಂಭ ಅಂತ ನಾನು ಭಾವಿಸಿದ್ದೇನೆ. ಸತ್ಯಮೂರ್ತಿಯವರು ತುಂಬ ಸೊಗಸಾಗಿ ಕಿರಿದರೋಳ್ ಪಿರಿದರ್ಥಮಂ ಅನ್ನುವಂಥ ರೀತಿಯಲ್ಲಿ ಬಹಳ ಚಿಕ್ಕ ಚೊಕ್ಕ ಮಾತುಗಳ ಮೂಲಕ ಸಂಘಟನೆಯ ಮಹತ್ವವನ್ನು ಮತ್ತು ಸಂಘಟನೆಗಳಿಗೆ ಇರಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕುರಿತು ಬಹಳ ಒಳ್ಳೆಯ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದ್ದಾರೆ. ಸಂಘಟನೆಗಳು ಯಾಕೆ ಬೇಕು? ಯಾಕೆಂದರೆ ಮನುಷ್ಯ ಸಂಘಜೀವಿ, ಸಮಾಜಜೀವಿ. ಪ್ರಾಣಿಗಳ ಹಾಗೆ ಇವನು ಒಂಟಿಯಾಗಿ ಎಂದಿಗೂ ಕೂಡ ಬದುಕಲಾರ. ಯಾವತ್ತು ಇವನು ನಾಗರಿಕತೆಗೆ ಬಂದನೋ ಅಲ್ಲಿಂದಲೇ ಅವನು ಒಟ್ಟುಗೂಡುವಂಥ, ಯಾಕೆ ಒಟ್ಟುಗೂಡ್ದ ಅಂದರೆ ತನ್ನ ಅಭ್ಯುದಯಕ್ಕಾಗಿ ಮೊದಲಿಗೆ ಒಟ್ಟುಗೂಡ್ತಾನೆ. ಆನಂತರ ತನ್ನ ಸುತ್ತಲಿನ ಪರಿಸರಕ್ಕಾಗಿ ಹೋರಾಟವನ್ನು ಮಾಡ್ತಾನೆ. ತನಗೆ ಸಿಗಬೇಕಾಗಿರ್ತಕ್ಕಂಥ ಆಹಾರಕ್ಕೆ ಒಟ್ಟಾಗಿ ಪ್ರಯತ್ನ ಮಾಡ್ತಾನೆ. ಕೃಷಿ ಇದೆಯಲ್ಲ, ಈ ಕೃಷಿಯ ಮೂಲಕ ಅನ್ನವನ್ನು ಕಂಡುಕೊಳ್ಳೋದಕ್ಕೆ ಹೋದ್ನಲ್ಲ, ಅದನ್ನು ಒಂಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಏನು? ಕೃಷಿಯನ್ನು ಒಂಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಎನ್ನುವಂಥದ್ದು ಒಂದು ಭಾಷಣ ಮಾಡೋದಕ್ಕೆ, ಒಂದು ಸಮಾರಂಭ ಏರ್ಪಾಡು ಮಾಡೋದಕ್ಕೆ ಬೇಕಾದ್ರೆ ನಾನೇ ಸ್ವಾಗತ ಮಾಡ್ತೀನಿ, ನಾನೇ ಭಾಷಣನೂ ಮಾಡ್ತೀನಿ, ನಾನೇ ವಂದನಾರ್ಪಣೆನೂ ಮಾಡ್ತೀನಿ, ನಾನೇ ಟೇಬಲ್ನು ತೊಗೊಬಂದು ಇಡ್ತೀನಿ, ನಾನೇ ಮೈಕ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತೀನಿ. ಇದು ಒಟ್ಟಿಯಾಗಿ ಒಬ್ಬರಿಗೆ ಸಾಧ್ಯ ಆಗ್ತಕ್ಕಂಥದ್ದು. ಆದರೆ ಕೃಷಿ ಆಗಲ್ಲ. ಅಲ್ಲಿಂದ ಅವನು ಪ್ರಾರಂಭಗೊಂಡು ಸಂಘಟಿತನಾಗ್ತಾ ಹೋದ. ಮರಗಿಡಗಳನ್ನು ಬೆಳೆಸಬೇಕು. ಆನಂತರ ಅವನು ಭಾಷೆ ಕಂಡುಕೊಂಡ. ಭಾಷೆ ಕಂಡುಕೊಂಡ ಮೇಲೆ ತನ್ನ ಭಾಷೆಯ ಉದ್ಧಾರಕ್ಕಾಗಿ, ಅದರ ವಿಸ್ತಾರಕ್ಕಾಗಿ ಶ್ರಮಿಸ್ತಾ ಹೋದ. ಆಮೇಲೆ ನಾಗರಿಕತೆ ಬಂದಂತೆಲ್ಲ ತನ್ನದೇ ಆಗುತ್ತೆ